ಹಲೋ ಗ್ಯಾಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತಾನೆ ಅನ್ಕೊಂಡಿದ್ದೀನಿ. ಡೆಸರ್ಟ್ ಈಗಲಲ್ಲಿ ಪರ್ಫೆಕ್ಟ್ ಆಗಿ ಒನ್ ಟ್ಯಾಪ್ ಹೊಡೆಯೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಫ್ರೀ ಫೈರ್ ಅಲ್ಲಿ ಮೇನ್ ಆಗಿ 3 ರೇಂಜ್ ಇದೆ: ಲಾಂಗ್ ರೇಂಜ್, ಮಿಡ್ ರೇಂಜ್, ಶಾರ್ಟ್ ರೇಂಜ್. ಲಾಂಗ್ ರೇಂಜ್ ಅಲ್ಲಿ ಯಾವಾಗಲೂ ಡೆಸರ್ಟ್ ಯೂಸ್ ಮಾಡಬೇಕಾದ್ರೆ ಕ್ರಾಸ್ ಏರ್ ಬಂದು ಕಾಲ್ ಹತ್ರ ಇರಬೇಕು. ಸೊ ಕಾಲ್ ಕೆಳಗಡೆಯಿಂದ ಡ್ರ್ಯಾಗ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬೀಳುತ್ತೆ. ಪರ್ಫೆಕ್ಟ್ ಆಗಿ ಹೆಡ್ ಶಾಟ್ ಕಳಿಸ್ಬೇಕಾದ್ರೆ ಮೇನು ಡ್ರ್ಯಾಗ್ ಸ್ಟೈಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ವಿಡಿಯೋದಲ್ಲಿ ನೋಡ್ಬೋದು ನಾನು ಯಾವ ಥರ ಡ್ರ್ಯಾಗ್ ಮಾಡ್ತಾ ಇದ್ದೀನಿ ಅಂತ. ನೀವು ಮಿಡ್ ರೇಂಜ್ ಇದ್ದಾಗ ಇದೇ ಥರ ಡ್ರ್ಯಾಗ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಪರ್ಫೆಕ್ಟ್ ಒನ್ ಟ್ಯಾಪ್ ಕಚ್ಚುತ್ತೆ. ನೆಕ್ಸ್ಟ್ ಸ್ಟೈಲ್ ಬಂದ್ಬಿಟ್ಟು ಮಿಡ್ ರೇಂಜ್. ಸೊ ನಾವು ಲಾಂಗ್ ರೇಂಜಲ್ಲಿ ಯಾವ ಥರ ಫೈರ್ ಮಾಡ್ತೀವೋ ಅದೇ ಥರ ಮಾಡಬೇಕು, ಬಟ್ ಇಲ್ಲಿ ರೊಟೇಷನ್ ಡ್ರ್ಯಾಗ್ನ ಯೂಸ್ ಮಾಡ್ತೀವಿ. ನಾವು ಯಾವಾಗಾದರೆ ಮಿಡ್ ರೇಂಜಲ್ಲಿ ಫೈರ್ ಮಾಡಬೇಕು ಅಥವಾ ಮಿಡ್ ರೇಂಜಲ್ಲಿ ಒನ್ ಟ್ಯಾಪ್ ಹೊಡಿಬೇಕು ಅನ್ಕೊಂತೀವೋ ಆವಾಗ ನಮ್ಮ ಡ್ರ್ಯಾಗ್ ಸ್ಪೀಡ್ನ ಇಂಪ್ರೂವ್ ಮಾಡಬೇಕಾಗುತ್ತೆ. ಸೊ ಮಿಡ್ ರೇಂಜ್ ಟ್ರೈನಿಂಗ್ ಗ್ರೌಂಡ್ ಕ್ಲಿಪ್ಪಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಮಿಡ್ ರೇಂಜಲ್ಲಿ ಜಾಸ್ತಿ ಸ್ಟ್ರೈಟ್ ಡ್ರ್ಯಾಗ್ಗಿಂತ ರೊಟೇಷನ್ ಡ್ರ್ಯಾಗ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾವಾಗಲೂ ಅಷ್ಟೇ ನಿಂತ್ಕೊಂಡು ಎನಿಮಿಗೆ ಒನ್ ಟ್ಯಾಪ್ ಹೊಡೆಯೋದು ತುಂಬ ಕಷ್ಟ. ಸೊ ಯಾವಾಗಲೂ ಒನ್ ಟ್ಯಾಪ್ ಹೊಡಿಬೇಕಾದ್ರೆ ಮೂವ್ಮೆಂಟ್ ಕೊಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಫ್ ದ ವಿಡಿಯೋ: ಶಾರ್ಟ್ ರೇಂಜ್ ಡ್ರ್ಯಾಗ್. ಶಾರ್ಟ್ ರೇಂಜ್ ಡ್ರ್ಯಾಗ್ ಮಾಡಬೇಕಾದ್ರೆ ಯಾವತ್ತೂ ನಮ್ಮ ಕ್ರಾಸ್ ಹೇರು ವೈಟ್ ಇರಬೇಕು. ಸೊ ವೈಟ್ ಇರೋದನ್ನ ಎನಿಮಿ ಹೆಡ್ ಯಾವ ಕಡೆ ಇರುತ್ತೋ ಆ ಕಡೆ ಡ್ರ್ಯಾಗ್ ಮಾಡಬೇಕು. ನೀವು ಆದಷ್ಟು ಲಾಂಗ್ ರೇಂಜ್ ಮಿಡ್ ರೇಂಜ್ನ ಪ್ರಾಕ್ಟೀಸ್ ಮಾಡೋದು ಶಾರ್ಟ್ ರೇಂಜ್ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಲಾಂಗ್ ರೇಂಜ್ ಮತ್ತು ಮಿಡ್ ರೇಂಜಲ್ಲಿ ಈಸಿಯಾಗಿ ಒನ್ ಟ್ಯಾಪ್ ಹೊಡಿಬೋದು, ಬಟ್ ಶಾರ್ಟ್ ರೇಂಜಲ್ಲಿ ಹೊಡಿಬೇಕಾದ್ರೆ ತುಂಬ ಪ್ರಾಕ್ಟೀಸ್ ಇರಬೇಕು. ಸೊ ಈ ಕ್ಲಿಪ್ಪಲ್ಲಿ ಅಬ್ಸರ್ವ್ ಮಾಡಿ ನನ್ನ ಕ್ರಾಸ್ ಹೇರ್ ವೈಟ್ ಇದೆ. ಸೊ ನಾನು ಜಂಪ್ ತಗೊಂಡು ಎನಿಮಿ ಹೆಡ್ ಯಾವ ಕಡೆ ಇದೆಯೋ ಆ ಕಡೆ ಡ್ರ್ಯಾಗ್ ಮಾಡ್ತೀನಿ. ಯಾವಾಗಾದರೂ ನೀವು ಶಾರ್ಟ್ ರೇಂಜಲ್ಲಿ ಹೆಡ್ ಶಾಟ್ ಹೊಡಿಬೇಕು ಅಂದರೆ 90% ನೀವು ರೊಟೇಷನ್ ಡ್ರ್ಯಾಗ್ನ ಯೂಸ್ ಮಾಡಬೇಕಾಗುತ್ತೆ. ಯಾಕಿದ್ರೆ ಶಾರ್ಟ್ ರೇಂಜಲ್ಲಿ ನೀವು ಮೂವ್ಮೆಂಟ್ ಕೊಡ್ತಾ ಆಮೇಲೆ ಹೆಡ್ ಹೊಡಿತೀರಾ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಕನ್ನಡದಲ್ಲಿ ಫ್ರೀ ಫೈರ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದೇ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವೀಕಲ್ಲಿ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಮೊಬೈಲ್ ಸೆನ್ಸಿಟಿವಿಟಿ ಮೇಲೆ ಆಗಿರುತ್ತೆ. ಆದಷ್ಟು ನಿಮ್ಮ ಮೊಬೈಲ್ ಹೆಸರನ್ನ ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.